ಶಾಸಕ ಆನಂದ್ ಸಿಂಗ್ ಮೇಲೆ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಆನಂದ್ ಸಿಂಗ್ ಕಣ್ಣು ಊದ್ಕೊಂಡಿರೋದು ಕಮ್ಮಿ ಆಗ್ತಾನೇ ಇಲ್ಲ. ಕಣ್ಣಿನ ತಜ್ಞರಿಂದಲೇ ಇವತ್ತು ಆನಂದ್ ಸಿಂಗ್ಗೆ ಕಣ್ಣಿನ ಪರೀಕ್ಷೆ ನಡೆಸಲಾಗುತ್ತೆ. ಕಣ್ಣಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿ ಅವರನ್ನ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಬಗ್ಗೆ ಕೂಡ ವೈದ್ಯರಿಂದ ಇವತ್ತು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಶಾಸಕ ಆನಂದ್ ಸಿಂಗ್. ಇನ್ನೂ ಕೂಡ ಅವರ ಕಣ್ಣಿನ ಊದ್ಕೊಂಡಿರುವಂತಹ ಏನು ಪರಿಸ್ಥಿತಿ ಇದೆ, ಆನಂದ್ ಸಿಂಗ್ ಅವರ ಕಣ್ಣು ಊದ್ಕೊಂಡಿದೆ, ಅದಿನ್ನೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಆ ಪರಿ ಅವರಿಗೆ ಹೊಡೆತ ಬಿದ್ದಿದೆ ಕಣ್ಣಿಗೆ, ಅದು ಕಮ್ಮಿ ಆಗ್ತಾನೇ ಇಲ್ಲ. ಹೀಗಾಗಿ ಇವತ್ತು ಕಣ್ಣಿನ ಸ್ಪೆಷಲಿಸ್ಟ್ಗಳು ಐ ಸ್ಪೆಷಲಿಸ್ಟ್ಗಳೇ ಆನಂದ್ ಅವರನ್ನ ಇವತ್ತು ಅವರ ಕಣ್ಣನ್ನು ತಪಾಸಣೆ ಮಾಡ್ತಾರೆ, ಪರಿಶೀಲಿಸ್ತಾರೆ, ಏನಾಗಿದೆ ಅಂತ ನೋಡ್ತಾರೆ. ಅಗತ್ಯ ಬಿದ್ದರೆ ಐ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಯಾವುದಾದ್ರೂ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಪಾಸಿಬಿಲಿಟೀಸ್ ಕೂಡ ಇದೆ. ಶಸ್ತ್ರಚಿಕಿತ್ಸೆ ಕೂಡ ಮಾಡ್ಬೋದು ಅಂತ ಈಗ ಹೇಳಲಾಗ್ತಾ ಇದೆ. ಇದು ಪರಿಸ್ಥಿತಿ. ಆನಂದ್ ಸಿಂಗ್ ಅವರ ಪರಿಸ್ಥಿತಿ ಈ ರೀತಿಯಾಗಿದೆ. ಕಂಪ್ಲಿ ಗಣೇಶ್ರಿಂದ ಹಲ್ಲೆಗೊಳಗಾಗಿರುವಂಥ ಆನಂದ್ ಸಿಂಗ್ ಈ ಪರಿಸ್ಥಿತಿಯಲ್ಲಿ ಮಲ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಆರೋಪ. ಗಣೇಶ್ ಅವ್ರ ಕಣ್ಣಿಗೆ ಗಾಯ ಆಗಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಣ್ಣು ಪೂರ್ತಿ ಮುಚ್ಚೇ ಹೋಗಿದೆ, ಇನ್ನೊಂದು 2 ಕಣ್ಣು ಮುಚ್ಚಿ ಹೋಗಿದೆ. ಅದರಲ್ಲಿ ಒಂದು ಕಣ್ಣಂತೂ ಕ್ಲೋಸ್ ಆಗಿ ಹೋಗಿದೆ. ಆ ಪರಿ ಹೆಪ್ಪುಗಟ್ಟು ಹೋಗಿದೆ ರಕ್ತ ಕಣ್ಣಲ್ಲಿ, ಅಷ್ಟು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಹೊಡೆದು. ಮತ್ತೊಂದು ಕಣ್ಣು ಸ್ವಲ್ಪ ಮಾತ್ರ ಇಂಜುರಿ ಆಗಿದೆ. ಇದು ಆನಂದ್ ಸಿಂಗ್ರ ಸದ್ಯದ ಪರಿಸ್ಥಿತಿ ಅವ್ರದ್ದು. ಎಂಥ ಡ್ರಾಮಾ ಮಾಡಿದ್ರು ಬಿಗಿನಿಂಗಲ್ಲಿ ಅಂತ ಹೇಳಿದ್ರೆ ಏನೂ ಆಗೇ ಇಲ್ಲ ಅವರಿಗೆ. ಅವರು ಮದುವೆಗೆ ಹೋಗಿದ್ದಾರೆ, ಮತ್ತೊಂದಾಗಿದ್ದಾರೆ, ಎದೇನೋ ಅಂತ ಬಂದಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ನ ನಾಯಕರುಗಳು ಎಂಥ ದೊಡ್ಡ ನಾಟಕಕಾರರು ಅಂಥೇಳಿ ಪ್ರೂವ್ ಮಾಡಿದ್ರು ಆ ಟೈಮ್ನಲ್ಲಿ. ಜಗತ್ತಿನ ಮುಂದೆ, ಇಡೀ ರಾಜ್ಯದ ಮುಂದೆ ಅವ್ರು ಕೊಟ್ಟಂಥ ಹೇಳಿಕೆಗಳನ್ನು ಈಗ ಈ ಫೋಟೋ ಪಕ್ಕದಲ್ಲಿಟ್ಟು ಇನ್ನೊಂದು ಕಡೆ ಆ ಹೇಳಿಕೆಗಳನ್ನು ಪ್ಲೇ ಮಾಡಿದ್ರೆ ಎಂಥ ಡ್ರಾಮಾ ಆರ್ಟಿಸ್ಟ್ಗಳು ಅಂತ ಸ್ಪಷ್ಟ ಆಗುತ್ತೆ. ಈಗ ಸದ್ಯಕ್ಕೆ ಆನಂದ್ ಸಿಂಗ್ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವ್ರ ಕಣ್ಣು ಊದ್ಕೊಂಡಿರೋದು ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಇವತ್ತು ಕಣ್ಣಿನ ತಜ್ಞರುಗಳು ಅವರ ಆರೋಗ್ಯವನ್ನು ಪರಿಶೀಲಿಸ್ತಾರೆ. ಅವರ ಕಣ್ಣಿನ ಸ್ಥಿತಿಗತಿಯ ಬಗ್ಗೆ ಒಂದು ಪರಿಶೀಲನೆ ನಡೆಸ್ತಾರೆ. ಬಳಿಕ ಅಗತ್ಯ ಬಿದ್ದರೆ ಕಣ್ಣಿನ ಆಸ್ಪತ್ರೆಗೇ ಅವ್ರನ್ನ ಶಿಫ್ಟ್ ಮಾಡಿ ಶಸ್ತ್ರಚಿಕಿತ್ಸೆ ಆದರೆ ಶಸ್ತ್ರಚಿಕಿತ್ಸೆ ಅಥವಾ ಏನು ಚಿಕಿತ್ಸೆ ಬೇಕು, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಮುಂದುವರಿಸಬೇಕು ಅದರ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆನಂದ್ ಅವರ ಕಣ್ಣಿಗೆ ಏನಾಗಿದೆ, ಪರಿಸ್ಥಿತಿ ಏನು, ದೃಷ್ಟಿಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಇದೆಲ್ಲವೂ ಕೂಡ ಬಹಳ ಈಗ ಚಿಂತೆಗೆ ಕಾರಣ ಆಗಿರುವಂಥದ್ದು ಅವರ ಫ್ಯಾಮಿಲಿ ವಲಯದಲ್ಲಿ. ಆನಂದ್ ಸಿಂಗ್ ಅವರ ಫೋಟೋಸ್ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇವತ್ತು ಆಸ್ಪತ್ರೆಗೆ ವೈದ್ಯರು ಹೋಗ್ತಾ ಇದ್ದಾರೆ. ಕಣ್ಣಿನ ತಜ್ಞ ವೈದ್ಯರು ಆಗಮಿಸಿ ಅವರ ಕಣ್ಣನ್ನು ಪರಿಶೀಲನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ಓದಿದ್ದು ಕಮ್ಮಿ ಆಗ್ತಿಲ್ಲ. ಇದು ಈಗ ಚಿಂತೆಗೆ ಕಾರಣ ಆಗಿದೆ ಅವರ ಫ್ಯಾಮಿಲಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಅಪೋಲೋ ಹಾಸ್ಪಿಟಲ್ ಬಳಿಯಿಂದ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಕಣ್ಣು ಊದ್ಕೊಂಡಿರೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ತಾ ಇಲ್ಲ ಏನು ಮಾಡಿದ್ರು ಕೂಡ. ಹೀಗಾಗಿ ಇವತ್ತು ಐ ಸ್ಪೆಷಲಿಸ್ಟ್ಗಳು ಅವರ ಕಣ್ಣನ್ನು ನೋಡ್ತಾರೆ, ಅಗತ್ಯ ಬಿದ್ದರೆ ಸರ್ಜರಿ ಕೂಡ ಮಾಡಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಣಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಅವರ ಕಣ್ಣಿಗೆ ಯಾವ ಮಟ್ಟಿಗಿನ ಇಂಜುರಿ ಆಗಿದೆ, ದೃಷ್ಟಿಗೆ ಏನಾದರೂ ಕೂಡ ಹಾನಿಯಾಗಿದೆಯಾ, ಏನು ಹೇಳ್ತಾರೆ ಕುಟುಂಬದವರು ಎತ್ತ ಪ್ರಸನ್ನ? ಶಾಸಕ ಆನಂದ್ ಸಿಂಗ್ ಆಸ್ಪತ್ರೆಗೆ ದಾಖಲಾಗಿ ಇವತ್ತು 5ನೇ ದಿನ. ಇವತ್ತು ಕೂಡ ವೈದ್ಯರು ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಸತತವಾಗಿ ನೀಡ್ತಾ ಇದ್ರು ಕೂಡ ಅವರ ಕಣ್ಣಿಗೆ ಉಂಟಾಗಿರುವಂತಹ ಊತ ಕಡಿಮೆ ಆಗಿಲ್ಲ. ಅಂದ್ರೆ ಬಲಗಣ್ಣಿನ ಕೆಳಭಾಗದ ಒಂದು ಏನ್ ಮೂಳೆ ಇದೆ ಇದು ಮುರಿತ ಉಂಟಾಗಿದೆ. ಹೀಗಾಗಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಂದ್ರೆ ಕಣ್ಣಿನ ಊತ ಕಡಿಮೆ ಆಗ್ಬೇಕು. ಆದ್ರೆ ಕಣ್ಣಿನ ಊತ ಕಡಿಮೆ ಆಗದೆ ಇರೋ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾ ಬೇಡವಾ ಅನ್ನೋ ಕೂಡ ವೈದ್ಯರಿಗೆ ಸ್ಪಷ್ಟವಾದಂತಹ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರ ಜೊತೆಗೆ ಪಕ್ಕೆಲುಬಿನ 2 ಕೆಳಗಿನ ಮೂಳೆಗಳು ಕೂಡ ಮುರಿದು ಹೋಗಿವೆ. ಹೀಗಾಗಿ ಅವರು ಎದ್ದು ನಿಂತು ಮಲಗಿ ಉಸಿರಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಸಾಧ್ಯವಾಗ್ತಾ ಇದೆ. ಅಂದ್ರೆ ಒಂದೇ ಆಂಗಲ್ ನಲ್ಲಿ ಒಂದೇ ಭಂಗಿಯಲ್ಲಿ ಅವರು ನಿದ್ರೆಯನ್ನ ಮಾಡಬೇಕು. ಹೀಗಾಗಿ ನಿನ್ನೆಯೂ ಕೂಡ ಸತತವಾಗಿ ಹಗಲಿಡಿ 6 ರಿಂದ 7 ಗಂಟೆಗಳ ಕಾಲ ನಿದ್ದೆ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟವನ್ನ ಪಟ್ಟಂತಹ ಆನಂದ್ ಸಿಂಗ್ ಅವರಿಗೆ ಇವತ್ತು ಕಣ್ಣಿನ ಸರ್ಜರಿಯನ್ನ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ವೈದ್ಯರು ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ.
ಹೀಗಾಗಿ ಅಪೋಲೋ ಆಸ್ಪತ್ರೆಯಿಂದ ಖಾಸಗಿ ಕಣ್ಣಿನ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಿ ಅಲ್ಲಿಯೇ ನೇರವಾಗಿ ಕಣ್ಣಿನ ತಜ್ಞರೇ ಅವರನ್ನ ಪರೀಕ್ಷೆ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಸುಮಾರು 10 ಗಂಟೆಯ ಹೊತ್ತಿಗೆ ಆನಂದ್ ಸಿಂಗ್ ಅವರನ್ನ ಅಪೋಲೋ ಆಸ್ಪತ್ರೆಯಿಂದ ಇಸ್ಕಾನ್ ಬಳಿ ಇರುವಂತಹ ಒಂದು ಖಾಸಗಿ ಕಣ್ಣಿನ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಕಣ್ಣಿನ ಊತ ಕಡಿಮೆ ಆಗೋ ಮುಂಚೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬಹುದಾ ಮತ್ತು ಆ ಮೂಳೆಗೆ ಬೇಕಾದಂತ ಏನು ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅದನ್ನ ಮಾಡಬಹುದಾ ಅನ್ನೋ ಬಗ್ಗೆ ಇವತ್ತು ತಜ್ಞ ವೈದ್ಯರು ಅಂತಿಮ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಆದ್ರೆ ಸದ್ಯದ ಮಾಹಿತಿಯ ಪ್ರಕಾರ ಮತ್ತು ಆನಂದ್ ಸಿಂಗ್ ಅವರ ಆರೋಗ್ಯದ ಸದ್ಯದ ಸ್ಥಿತಿಗತಿಯ ಪ್ರಕಾರ ಕನಿಷ್ಠ 3 ರಿಂದ 4 ದಿನಗಳ ಕಾಲವಾದರೂ ರೆಸ್ಟ್ ಬೇಕೇ ಬೇಕು ಅನ್ನುವಂಥದ್ದು. ಪಕ್ಕೆಲುಬಿನ ಮೂಳೆ ಮುರಿದಿರೋ ಕಾರಣದಿಂದಾಗಿ ಅವರ ಉಸಿರಾಟದ ಮೇಲೆ ಸಾಕಷ್ಟು ಪರಿಣಾಮ ಉಂಟಾಗ್ತಾ ಇದೆ. ವೇಗವಾಗಿ ಉಸಿರಾಡಿದ್ರೂ ಕೂಡ ಅವರ ಪಕ್ಕೆಲುಬು ನೋವು ಉಂಟಾಗುತ್ತೆ. ಹೀಗಾಗಿ ಶ್ವಾಸಕೋಶಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಘಾಸಿ ಆಗಿರಬಹುದಾ ಅನ್ನುವಂತಹ ಒಂದು ಆತಂಕ ವೈದ್ಯರನ್ನು ಕೂಡ ಕಾಣ್ತಾ ಇದೆ. ಹೀಗಾಗಿ ಇವತ್ತು ಬಹುತೇಕ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಮತ್ತು ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ವೈದ್ಯರು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಶಾಸಕ ಕಂಪ್ಲಿ ಗಣೇಶ್ ಅವರು ಯಾವ ಮಟ್ಟಿಗೆ ತಮ್ಮ ಕ್ರೌರ್ಯವನ್ನ ಮೆರೆದಿದ್ರು ಅಂದ್ರೆ ಅವರ ಮೇಲೆ ಪಾಟ್ ನಿಂದ ಹಲ್ಲೆ ಮಾಡಿದ ನಂತರ ಎದೆಯ ಮೇಲೆ ಕಾಲಿಟ್ಟು ಕುಣಿದಿದ್ರು. ಹೀಗಾಗಿ ಈ ಪರಿಣಾಮದಿಂದಾಗಿ ಗಣೇಶ್ ಅವರು ಈ ರೀತಿ ಕುಣಿದ ಪರಿಣಾಮದಿಂದಾಗಿ ಅವರ ಪಕ್ಕೆಲುಬಿನ ಮೂಳೆ ಮುರಿತ ಉಂಟಾಗಿದೆ. ಅದಕ್ಕೂ ಕೂಡ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅನ್ನೋ ಬಗ್ಗೆ ವೈದ್ಯರು ತಿಳಿಸಿದ್ದಾರೆ. ಹೀಗಾಗಿ ಇವರ ಕುಟುಂಬ ಆನಂದ್ ಸಿಂಗ್ ಅವರ ಪುತ್ರ ಮತ್ತು ಅವರ ಕುಟುಂಬ ವರ್ಗ ಅವರ ಜೊತೆಯೇ ಇದ್ದು ಚಿಕಿತ್ಸೆ ಮುಂದುವರಿಯುವುದನ್ನ ಮತ್ತು ನೋಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಬಳ್ಳಾರಿ ಮತ್ತು ಹೊಸಪೇಟೆ ಭಾಗದಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಪದೇ ಪದೇ ಬಂದು ಅವರ ಆನಂದ್ ಸಿಂಗ್ ಅವರ ಆರೋಗ್ಯ ವಿಚಾರಣೆಯಲ್ಲಿ ತೊಡಗಿದ್ದಾರೆ. ಈಗ ರೆಸ್ಟ್ ತೀರಾ ಅಗತ್ಯ ಇದೆ. ಹೀಗಾಗಿ ಅವರ ಒಂದು ಬೆಂಬಲಿಗರ ಅವಕಾಶಕ್ಕೂ ಕೂಡ ಭೇಟಿಗೂ ಕೂಡ ನಿರಾಕರಣೆಯನ್ನ ಮಾಡಲಾಗ್ತಾ ಇದೆ. ಹೀಗಿದ್ದು ಕೂಡ ಸತತವಾಗಿ ಅವರ ಉಸಿರಾಟದ ಮೇಲೆ ಪಕ್ಕೆಲುಬು ಮೂಳೆ ಮುರಿತದಿಂದಾಗಿ ತೀವ್ರ ಸಮಸ್ಯೆ ಉಂಟಾಗಿರೋದ್ರಿಂದಾಗಿ ಅವರ ವಿಶ್ರಾಂತಿಯ ಒಂದು ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಹೀಗಾಗಿ ಇವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಯ ಬಗ್ಗೆ ವೈದ್ಯರು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ.